ಓಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಸರ್ವ ಉಪನಿಷತ್ತುಗಳೆಂಬ ಹಸುಗಳಿಂದ ಹಾಲು ಕರೆಯುವ ಗೋಪಾಲನಂದನನು ಪಾರ್ಥನನ್ನು ಕರುವನ್ನಾಗಿ ಮಾಡಿಕೊಂಡು ಮಹತ್ತರವಾದ ಈ ಗೀತಾಮೃತವನ್ನು ಕರೆದನು. ಬುದ್ಧಿವಂತರು ಇದನ್ನು ಸೇವಿಸಿ ಕೃತಾರ್ಥರಾಗುತ್ತಾರೆ. ಸರ್ವಶಾಸ್ತ್ರಗಳಲ್ಲಿ ಉಕ್ತವಾದ ಜ್ಞಾನವನ್ನು ಕುಶಲತಾಪೂರ್ವಕವಾಗಿ ದೈನಂದಿನ ವ್ಯವಹಾರದಲ್ಲಿ ಬಳಸುವ ಕಲೆಯನ್ನು ಗೀತೆಯು ಸುಂದರವಾಗಿ ಹೇಳಿದೆ. ಕರ್ಮಗಳನ್ನು ಮಾಡುತ್ತಿದ್ದರೂ ಕರ್ಮ ಬಂಧವಾಗದಂತಹ ಉಪಾಯವನ್ನು ಸರಳವಾಗಿ ಹೇಳಿದೆ. ಆದ್ದರಿಂದ ಇದು ವ್ಯವಹಾರಿಕರ ಆಕರ ಗ್ರಂಥವೂ ಆಗಿದೆ. ಬ್ರಹ್ಮಜ್ಞಾನಿಗಳಿಗೆ ಗಂಭೀರ ಉಪದೇಶವೂ ಮೋಕ್ಷ ಮಾರ್ಗದ ಸುಲಭ ಉಪಾಯವೂ ಆಗಿ, ಭಕ್ತರಿಗೆ ಭಕ್ತಿಯ ಗಂಗೆಯಾಗಿಯೂ, ಯಾಜ್ಞಿಕರಿಗೆ ಯಜ್ಞ ಕರ್ಮಗಳು, ಹೀಗೆ ಭಕ್ತಿ, ತಪಸ್ಸು, ಸ್ವಾಧ್ಯಾಯ, ತ್ಯಾಗ, ದಾನ ಮಾಡುವ ಉಪಾಯ ಇಲ್ಲಿ ಹೇಳಲಾಗಿದೆ. ಇಂತಹ ಅನುಪಮ ದಿವ್ಯ ಶಕ್ತಿಗಳಿಂದ ಕೂಡಿರುವ ಈ ಗೀತಾಮಾತೆಯನ್ನು ಆಶ್ರಯಿಸಿ ಅನೇಕ ಜನ ಮಹಾತ್ಮರು ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಇಂತಹ ಗೀತೆಯನ್ನು ಆಶ್ರಯಿಸಿ ಶ್ರೀ ಶಂಕರ, ಶ್ರೀರಾಮಾನುಜ, ಶ್ರೀಮಧ್ವಾದಿ ಆಚಾರ್ಯತ್ರಯರು, ಮಧುಸೂದನ, ಸರಸ್ವತಿ, ವಿದ್ಯಾಶಂಕರರಂತಹ ಜ್ಞಾನಿಗಳು, ಜ್ಞಾನೇಶ್ವರಿ ಇತ್ಯಾದಿ ಭಕ್ತರು ಕೃತಕೃತ್ಯರಾಗಿದ್ದಾರೆ. ಅಷ್ಟೇ ಏಕೆ, ಈ ಕಾಲದ ಬಾಲಗಂಗಾಧರ ತಿಲಕರು, ಮಹಾತ್ಮ ಗಾಂಧೀಜಿಯವರು, ವಿನೋಬಾ ಭಾವೆ ಮತ್ತು ಇತರರು ಗೀತೆಯನ್ನು ಆಶ್ರಯಿಸಿಯೇ ಹಿಂದೆ ಮತ್ತಾವ ಇತಿಹಾಸದಲ್ಲೂ ಕಾಣದ ಅಸ್ತ್ರಶಸ್ತ್ರಗಳಿಲ್ಲದೆ ಗೀತೋಕ್ತ ಅಹಿಂಸೆ, ಅನಾಸಕ್ತಿ ಎಂಬ ಅಲೌಕಿಕ ಶಸ್ತ್ರಗಳಿಂದ ಭಾರತದಂತಹ ಬೃಹದ್ ರಾಷ್ಟ್ರದ ಸ್ವಾತಂತ್ರ್ಯವನ್ನು ಸಂಪಾದಿಸಿದ್ದು ಈ ಗೀತೆಯ ಆಧಾರದ ಮೇಲೆ. ಯಾರ ಹೃದಯದಲ್ಲಿ ಗೀತಾಗಾನವು ಪ್ರವೇಶಿಸುತ್ತದೆಯೋ, ಜ್ಞಾನಗಂಗೆಯು ಸ್ಥಿರವಾಗಿದೆಯೋ, ಆ ಹೃದಯವು ಭಗವನ್ನಿಲಯ. ಗೀತಾಭಕ್ತನಿಗೆ ಯಮನ ಭಯವಿಲ್ಲ. ಮೃತ್ಯುದೇವತೆ ಅವನ ಸೇವಕಿ. ಅವನು ಮಾನವನಲ್ಲ, ಮಾಧವನು. ಜೀವನಲ್ಲ, ಶಿವನು. ನರನಲ್ಲ, ನಾರಾಯಣನು. ಗೀತಾಮಾತೆಯು ಸದಾ ನನ್ನ ಕೈಯಲ್ಲಿರುವಾಗ, ಹೃದಯದಲ್ಲಿ ಮೂರ್ತಿವೆತ್ತಾಗ ಹೆದರಿಕೆ ಎಲ್ಲಿ ಬಂತು ಎಂದು ಪ್ರಸಿದ್ಧ ಜರ್ಮನ್ ತತ್ವವೇತ್ತ ಥರೋಲ್ನು ಹೇಳಿದ್ದಾನೆ. ಓಂ ಶಾಂತಿ ಶಾಂತಿ ಶಾಂತಿ.